ಅಧ್ಯಾಯ 15 ತಾರಕಯೋಗದ ಮುಂದುವರಿಕೆ ಸಂಭಾವಿ ಮುದ್ರೆಯೊಂದಿಗೆ ನಿಮ್ಮನ್ನು ಹೊರತುಪಡಿಸಿ ಬೇರೆ ಬ್ರಹ್ಮವಿಲ್ಲ ಎಂದು ನೀವು ಭಾವಿಸಬಹುದು. ಅದರ ಪ್ರಕ್ರಿಯೆ ಕಣ್ಣು ರೆಪ್ಪೆಗಳು 3 ಸ್ಥಿತಿಗಳನ್ನು ಹೊಂದಿರಬಹುದು. ಅಮ ಸಂಪೂರ್ಣವಾಗಿ ಮುಚ್ಚಲಾಗಿದೆ, ಪ್ರತಿಪಾದ್ ಸ್ವಲ್ಪ ಮುಚ್ಚಲಾಗಿದೆ, ಪೂರ್ಣಿಮಾ ಸಂಪೂರ್ಣವಾಗಿ ತೆರೆದಿರುತ್ತದೆ. ಪೂರ್ಣಿಮಾ ತ್ರಿಷಾದಿಯೊಂದಿಗೆ ನೀವು ನಿಮ್ಮ ಮನಸ್ಸನ್ನು ಮೂಗಿನ ತುದಿಯ ಮೇಲೆ ಕೇಂದ್ರೀಕರಿಸಿ ಅದನ್ನು ಅಭ್ಯಾಸ ಮಾಡಿದರೆ ಮೂಗಿನ ಹಿಂದಿನಿಂದ ಆರಂಭದಿಂದ 12 ವಿರಕ್ಕಾಡ್ಗಳ ಪ್ರದೇಶದಲ್ಲಿ ಕಾಣಿಸಿಕೊಳ್ಳುವ ಕತ್ತಲೆಯನ್ನು ನೀವು ನೋಡಬೇಕು. ಆಗ ನೀವು ಅದನ್ನು ಅಯೋಧಿರ್ಕೋಲವಾಗಿ ನೋಡುತ್ತೀರಿ. ಇದು ಸಚ್ಚಿದಾನಂದ ಬ್ರಹ್ಮ. ಮತ್ತು ಯಾರ ಮನಸ್ಸು ಅದರಲ್ಲಿ ಲೀನವಾಗಿದೆಯೋ ಅವರು ಸಾಂಭವಿ ಮುದ್ರೆಯನ್ನು ಪಡೆದ ಸದ್ಗುರುಗಳಾಗುತ್ತಾರೆ. ಮಂಡಲ ಬ್ರಹ್ಮೋಪನಿಷದ್ 2. ಅಧಮಧ್ಯಾನದಲ್ಲಿ ಈ ಕೆಳಗಿನ ಬ್ರಹ್ಮದಂತಹ ಅಭಿವ್ಯಕ್ತಿಗಳು ಕಾಣಿಸಿಕೊಳ್ಳುತ್ತವೆ. ನಕ್ಷತ್ರಪುಂಜಗಳು, ಸ್ಫಟಿಕ ಕನ್ನಡಿ, ಚಂದ್ರನ 8ನೇ ರತ್ನ, ಮಧ್ಯದಲ್ಲಿ ಸೂರ್ಯನ ಚಿತ್ರ, ಬೆಂಕಿಯ ಜ್ವಾಲೆಗಳು. ಇವು ಆಂತರಿಕ ದೃಷ್ಟಿಯನ್ನು ಪಡೆಯುವ ಸಾಧನಗಳಾಗಿರುವುದರಿಂದ ಪರಮಯೋಗಿಯು ಅವುಗಳನ್ನು ನಿರಂತರವಾಗಿ ಅಭ್ಯಾಸ ಮಾಡಬೇಕು. ಸಿ3. ನಾಲಿಗೆಯ ಸಹಾಯದಿಂದ ಮೂಗಿನ ತುದಿಯನ್ನು ನೋಡಿ ಸ್ಫಟಿಕದ ಚಲನೆ ಕಾಣಿಸಿಕೊಳ್ಳುತ್ತದೆ ಮತ್ತು ಅಮೃತವೂ ಹರಿಯುತ್ತದೆ ಮತ್ತು ಆ ಅಮೃತದ ಮಧ್ಯದಲ್ಲಿ ಚಂದ್ರನ ಕಾಂತಿ ಗೋಚರಿಸುತ್ತದೆ. ಪಾದಗಳನ್ನು ಹಿಡಿದುಕೊಂಡು ನೀವು ಮೇಲಕ್ಕೆ ಏರುತ್ತೀರಿ ಮತ್ತು ನೀವು ಚಂದ್ರನ ತೇಜಸ್ಸು ಮತ್ತು ಸೂರ್ಯನ ಬೆಂಕಿಯನ್ನು ನೋಡುತ್ತೀರಿ. ನೀವು ಶ್ರೇಯಗಳನ್ನು ಪಡೆಯುತ್ತೀರಿ. ನೀವು 2 ನಾಡಿಗಳೊಂದಿಗೆ ಏರಿ ಮತ್ತು ಚಂದ್ರನ ಅಮೃತವನ್ನು ಕುಡಿಯುತ್ತೀರಿ. ತಿರುಮೂಲ ನಾಯನಾರ್ 4. ದೃಷ್ಟಿ ಒಂದೇ ಸ್ಥಳದಲ್ಲಿ ಸ್ಥಿರವಾಗಿರುವಾಗ ಮನಸ್ಸು ಇತರರ ಮೇಲೆ ಸ್ಥಿರವಾಗ ಧ್ಯಾನದಲ್ಲಿ ಸ್ಥಿರವಾಗಿರಬೇಕು. ಇದು ಪರಮರಹಸ್ಯ. ಅಚಲಯೋಗ ಮತ್ತು ಶುದ್ಧ ಜ್ಞಾನವು ಸಂಭವಿಸುತ್ತದೆ. ಬ್ರಹ್ಮವಿಧೋಪನಿಷತ್ 5. ವಿನಾಯಕ ಮತ್ತು ಒಬ್ಬರ ಆಯ್ಕೆಯ ದೇವತೆಯನ್ನು ಸ್ತುತಿಸಿದ ನಂತರ ಪೂರ್ವ ಅಥವಾ ಉತ್ತರಕ್ಕೆ ಎದುರಾಗಿ ಮೃದುವಾದ ಆಸನದ ಮೇಲೆ ನೇರವಾಗಿ ಮತ್ತು ದೃಢವಾಗಿ ಕುಳಿತುಕೊಂಡು ನಿಮ್ಮ ಮೂಗಿನ ತುದಿಯನ್ನು ನೋಡಿ. ನಂತರ ನಿಮ್ಮ ಕಣ್ಣುಗಳಿಂದ ಹುಬ್ಬಿನ ಮಧ್ಯದಿಂದ ಮತ್ತು ಚಂದ್ರನ ಚಿತ್ರದಿಂದ ಹರಿಯುವ ಅಮೃತವನ್ನು ಕುಡಿಯಿರಿ. ಉಪನಿಷತ್ ಶ್ಲೋಕ. ತೀವ್ರವಾಗಿ ನೋಡುವುದರಿಂದ ಪ್ಯಾರಾಸಿಂಪಥೆಟಿಕ್ ಆಕ್ಯುಲೋ ಮೋಟಾರ್ ಪ್ರಚೋದಿಸಲ್ಪಡುತ್ತದೆ ಮತ್ತು ಪಿತ್ಯುಷರಿ ಮತ್ತು ಎಂಡೋರಿನ್ ಅಂಗಗಳು ಅಮೃತ ಪ್ರವಾಹ ಹಂನೋ ಉತ್ಪಾದಿಸುತ್ತವೆ. ಇದು ಒಂದು ರೀತಿಯ ಸಂಮೋಹನ ನಿಷ್ಠೆ. ಒಲವಯ್ಯರ್ ಅವರ ಹೇಳಿಕೆ. ಜಗತ್ತನ್ನು ಬೆಳಗಿಸುವ ಜ್ವಾಲೆಯನ್ನು ನೋಡಿ ಅದು ಶಿವ ಎಂದು ತಿಳಿಯಿರಿ. ಮಿಂಚಿನ ಜ್ವಾಲೆಯಂತೆ ಸಿದ್ಧನು ಮೂಲಾಧಾರದಲ್ಲಿ ಹರಿಯುತ್ತಾನೆ. ಅದರ ಮೂಲಕ ನೀವು ಅದನ್ನು ಶುದ್ಧ ಸ್ಫಟಿಕವಾಗಿ, ಸಂಗಮವಾಗಿ, ಹಾಲಿನಂತೆ ನೋಡುತ್ತೀರಿ. ನೀವು ಆ ಸ್ತ್ರೀ ಪ್ರಕಾಶವನ್ನು ನೋಡಿದರೆ ನೀವು ಸಿದ್ಧಿಯನ್ನು ಪಡೆದಿದ್ದೀರಿ ಎಂದು ತಿಳಿಯಿರಿ. ನೀವು ದೇಹದ ಮೇಲ್ಭಾಗದಲ್ಲಿ ಚಲಿಸುವ ಜ್ವಾಲೆಯನ್ನು ನೋಡಿದರೆ ನಿಮ್ಮ ದೇಹವು ಸ್ವತಃ ಪ್ರಕಾಶಮಾನ ಬೆಳಕಾಗುತ್ತದೆ. ನೀವು ಅದನ್ನು ಒಂದು ಸಣ್ಣ ಕೀಟವಾಗಿ ನೋಡಿದರೆ ಆತ್ಮವು ಶುದ್ಧವಾಗುತ್ತದೆ. 7. ಒಲವಯ್ಯರ್ ಅವರ ಹೇಳಿಕೆ ಮುಂದುವರಿಯುತ್ತದೆ. ಎ. ನೀವು ಎಲ್ಲವನ್ನೂ ಸುತ್ತುವರಿದಿರುವ ಬೆಳಕನ್ನು ನೋಡಿದರೆ ಆ ಬೆಳಕು ಆತ್ಮವನ್ನು ಪ್ರಕಾಶಮಾನಗೊಳಿಸುತ್ತದೆ. ಮಿತಿಯಿಲ್ಲದ ಆಕಾಶದಲ್ಲಿ ಹರಡುವ ಬೆಂಕಿ ನೀವು ನೋಡಿದರೆ ನೀವು ಹಾವಿನ ಪಂಜವನ್ನು ಧರಿಸಿದ ಪರಮಶಿವ. ಈ ಸಂದರ್ಭದಲ್ಲಿ 5ನೇ ಅಧ್ಯಾಯದಲ್ಲಿ ಉಲ್ಲೇಖಿಸಲಾದ ವಿಶಾಲವಾದ ಚಿತ್ತಪ್ರಕಾಶಕ್ಕೆ ಸಂಬಂಧಿಸಿದ ವ್ಯಕ್ತಿನಿಷ್ಠ ಬೆಳಕನ್ನು ನೋಡೋಣ. ಬಿ. ನೀವು ಅದನ್ನು ಅಚಲ ನೋಟದಿಂದ ಗ್ರಹಿಸಿದರೆ ನೀವು ಅಪಾರ ಆನಂದವನ್ನು ಅನುಭವಿಸುವಿರಿ. ಸಿ. ನಿಮ್ಮ ಹಣೆಯ ಮೇಲಿರುವ ಪೂರ್ಣ ಚಿತ್ತವನ್ನು ನೋಡಿದರೆ ನಿಮ್ಮ ದೇಹವು ನಾಶವಾಗುವುದಿಲ್ಲ. ಡಿ. ನಿಮ್ಮ ದೇಹದೊಳಗೆ ದೀಪದ ಬೆಳಕನ್ನು ನೀವು ನೋಡಿದರೂ ಸಹ ಈ ಮಾರ್ಗವನ್ನು ಅನುಸರಿಸಿ. 8. ಶ್ರೀ ಜ್ಞಾನೇಶ್ವರರ ಯೋಗ. ಎ. ಕುನ್ಯಾತು ಕಪ್ಪನ ಸಹಾಯದಿಂದ ನಿಮ್ಮ ಕಣ್ಣುಗಳೊಳಗಿನ ನೀಲಿಚುಕ್ಕಿಯ ದರ್ಶನವನ್ನು ಪಡೆಯಿರಿ. ನಿಮ್ಮ ಚಿತ್ತವು ಕಿರಿಯವಾಗಿ ಕಾಣುತ್ತದೆ. ಈ ಅನುಭವ ಖಚಿತ ಎಂದು ಆದಿನಾರಾಯಣ ಪಾರ್ವತಿಗೆ ಹೇಳಿದರು. ನಿವೃತ್ತಿನಾಥನು ತನ್ನ ಕರುಣೆಯಿಂದ ಜ್ಞಾನೇಶ್ವರರಿಗೆ ಚಿತ್ತವನ್ನು ನೀಡಿದನು. ಕಣ್ಣಿನಲ್ಲಿರುವ ಕಪ್ಪು ನೀಲಿ ಚುಕ್ಕಿಯು ಶೂನ್ಯತೆಯಿಂದ ಬ್ರಹ್ಮ ಆಯೋತಿಯಾಗುತ್ತದೆ. ಕೈಲಾಸನಾಥ ಪಾರ್ವತಿಗೆ ಹೇಳಿದನು. ನಿವೃತ್ತಿನಾಥ ಜ್ಞಾನದೇವನಿಗೆ ಹೇಳಿದನು. ದೇಹದಲ್ಲಿನ ಶೂನ್ಯತೆಯನ್ನು ನೀವು ಹೇಗೆ ನೋಡುತ್ತೀರಿ? ಖಂಡಿತವಾಗಿಯೂ ನೀವು ಬ್ರಹ್ಮ ನದಿಯಲ್ಲಿನ ಚುಕ್ಕಿಯ ಮಧ್ಯದಲ್ಲಿರುವ ಕಪ್ಪು ಮತ್ತು ಮೃದುತ್ವವನ್ನು ನೋಡುತ್ತೀರಿ. ತ್ರಿಕೋಣ, 4 ಜಂಕ್ಷನ್, ವೃತ್ತ, 34 ಪಾದಗಳು ಎಲ್ಲವೂ ಒಟ್ಟಾಗಿ ಬ್ರಹ್ಮವಾಗುತ್ತವೆ. ಇಲ್ಲಿ ಜ್ಞಾನೇಶ್ವರರು ಉಲ್ಲೇಖಿಸಿರುವ ಮೊದಲ 3 ರೂಪಗಳನ್ನು 6ನೇ ಅಧ್ಯಾಯದಲ್ಲಿ ಕಂಡುಬರುವ ಊರ್ಧ್ವ ಅಹಾಧಾರಗಳ ರೂಪಗಳಂತೆಯೇ ಕಾಣಬಹುದು. ಸ್ಥೂಲ, ಸೂಕ್ಷ್ಮ ಮತ್ತು ಕಾರಣದೇಹಗಳಲ್ಲಿ ವಾಸಿಸುವ ಭ್ರಮೆಯು ಇಲ್ಲಿ ಪರಿಪೂರ್ಣ ಮಹಾಕರಣವನ್ನು ತಲುಪುತ್ತದೆ. ಇದು ಜ್ಞಾನೇಶ್ವರ ಮತ್ತು ನಿವೃತ್ತಿನಾಥರ ಬೋಧನೆ.
ನಿಮ್ಮ ಕಣ್ಣುಗಳಲ್ಲಿ ಕಾಣಿಸಿಕೊಳ್ಳುವ ಆಕಾಶವು ಚೈತನ್ಯದಲ್ಲಿ ಶೂನ್ಯಗಳನ್ನು ತಿರುಗಿಸುತ್ತಿರುವಂತೆ ತೋರುತ್ತದೆ. ಇದನ್ನು ಅರ್ಥಮಾಡಿಕೊಳ್ಳುವುದು ತುಂಬಾ ಕಷ್ಟ. ನಾನು ರಹಸ್ಯವನ್ನು ಬಿಚ್ಚಿಟ್ಟಿದ್ದೇನೆ ಮತ್ತು ಅದನ್ನು ನನ್ನ ಸ್ವಂತ ಕಣ್ಣುಗಳಿಂದ ನೋಡಿದ್ದೇನೆ. ಶೂನ್ಯವನ್ನು ತುಂಬುವ ಈ ಜ್ಞಾನಕ್ಕಾಗಿ ಯೋಗಿಗಳು ಅಲೆದಾಡುತ್ತಾರೆ. ಶ್ರೀ ಜ್ಞಾನೇಶ್ವರರ ಈ ಬೋಧನೆಗಳು ಚಾಂದೋಕ್ಯ ಉಪನಿಷತ್ತಿನಲ್ಲಿ ಉಲ್ಲೇಖಿಸಲಾದ ಬಲಗಣ್ಣಿನಲ್ಲಿರುವ ಸುಖಾಕಾಶ ಉಪಾಸನೆಯ ಅಪರೂಪದ ವ್ಯಾಖ್ಯಾನವಾಗಿದೆ. ಸುಖಾಕಾಶವು ಚೈತನ್ಯದಲ್ಲಿನ ಶೂನ್ಯಗಳನ್ನು ಔಷಧಿಯಂತೆ ತಿರುಗಿಸುತ್ತಿದೆ. ಆದ್ದರಿಂದ ಅನ್ನಮಯ ಕೋಶದಲ್ಲಿ ಮೆದುಳಿನಲ್ಲಿ ಕಂಡುಬರುವ ಮಾರ್ಗಗಳಲ್ಲಿ ಕಾಣಿಸಿಕೊಳ್ಳುವ ಶೂನ್ಯಗಳು ಸೂಕ್ಷ್ಮವಾದ ಆಕಾಶ ಸುಳಿಗಳನ್ನು ಸೃಷ್ಟಿಸುವ ಮೂಲಕ ಮತ್ತು ಬ್ರಹ್ಮಚೈತನ್ಯದ ಅನುಭವವನ್ನು ಸ್ಥಿರಗೊಳಿಸುವ ಮೂಲಕ ರಚಿಸಲ್ಪಟ್ಟಂತೆ. ಈ ನಿಟ್ಟಿನಲ್ಲಿ 6ನೇ ಅಧ್ಯಾಯದ 7ನೇ ಪ್ಯಾರಾಗ್ರಾಫ್ನಲ್ಲಿ ಕಂಡುಬರುವಂತೆ ಎ.ಜಿ. ಡೇವಿಸ್ ಅವರ ಸಿದ್ಧಸಹಸ್ರ ಕಮಲದ ವಿವರಣೆಯನ್ನು ಇಲ್ಲಿ ಅನ್ವಯಿಸಬಹುದು. ಈ 4 ಶೂನ್ಯತೆಗಳು ಮೊದಲು, ದೊಡ್ಡ ಶೂನ್ಯತೆಯು ನಂತರ. ಅವುಗಳಲ್ಲಿ ಧ್ರುವ ಮತ್ತು ತ್ರಿಷ್ಟಗಳು ಮಿಶ್ರಣವಾಗಿವೆ. ಅವುಗಳು ದೇಹದಲ್ಲಿ ಪ್ರತ್ಯೇಕವಾಗಿ ಕಾಣಿಸಿಕೊಂಡರೂ ಅವು ಒಂದು ಸತ್ವಸ್ತುವಿನಲ್ಲಿ ಕರಗುತ್ತವೆ. ಧ್ಯಾನಂ, ಧ್ಯಾನಠ ಮತ್ತು ಧ್ಯಾನ್ಯ ಎಲ್ಲವೂ ಪರಮಾತ್ಮನಲ್ಲಿ ಕರಗುತ್ತವೆ. ಎಫ್. ಗುಣಗಳನ್ನು ಅರಿತುಕೊಳ್ಳದ ಮತ್ತು ತನ್ನ ದೇಹವನ್ನು ವಿವರಿಸದವನು ಅಜ್ಞಾನದಲ್ಲಿ ಕತ್ತೆಯಂತೆ ದಪ್ಪನಾಗಿರುತ್ತಾನೆ. 4 ವರ್ಣಗಳು, ರೂಪಗಳು ಮತ್ತು ಶೂನ್ಯತೆಗಳನ್ನು ವಿವರಿಸದವನು ಸಿದ್ಧಿಯನ್ನು ಪಡೆಯುವುದಿಲ್ಲ. ಮೊದಲು ಶೂನ್ಯತೆಯನ್ನು ಅರಿತುಕೊಳ್ಳಿ, ನಂತರ ಸತ್ಯವು ಕಂಡುಬರುತ್ತದೆ. ಇದು ಖಚಿತ. ಮೊದಲ ಶೂನ್ಯತೆಯು ಪ್ರಕಾಶ, ಮುಂದೆ ಬಿಳಿ, ಮುಂದೆ ತಾಮ್ರ. ದೊಡ್ಡ ಶೂನ್ಯತೆಯು ನೀಲಿ. ಕರಗಿದ ಪ್ರಕಾಶವಾಗಿ ಆ ಶಕ್ತಿಯು ಎಲ್ಲಾ ಲೌಕಿಕ ವಸ್ತುಗಳನ್ನು ನುಂಗುತ್ತದೆ ಎಂದು ಅರಿತುಕೊಂಡ ನಂತರ ಯೋಗಿಯು ಶೂನ್ಯತೆಯನ್ನು ತಿಳಿದುಕೊಳ್ಳುವ ಮೂಲಕ ಅಜ್ಞಾನವನ್ನು ಜಯಿಸುತ್ತಾನೆ. ಈ ಕಾರಣಕ್ಕಾಗಿ ನಾನು ನಿಮಗೆ ಬ್ರಹ್ಮಜ್ಞಾನದ ದಂಡವನ್ನು ನೀಡಿದ್ದೇನೆ. ಸಹಸ್ರಾರದ ಹಂತದಲ್ಲಿ ನಾನು ಪ್ರಕಾಶಮಾನ ಚೈತನ್ಯವನ್ನು ಅರಿತುಕೊಂಡಿದ್ದೇನೆ. ಹೆಸರಿನ ಅಕ್ಷರಗಳು ಕರಗಿವೆ. ಅನುಭವದಿಂದ ಇದನ್ನು ಅರಿತುಕೊಳ್ಳಿ. 8. ಶೂನ್ಯತೆಯನ್ನು ಟೀಕಿಸುವ ಈ ವಿಧಾನದ ಸಂದರ್ಭದಲ್ಲಿ ಶ್ರೀಕೃಷ್ಣನು ಉತ್ತರ ಗೀತೆಯಲ್ಲಿ ಹೇಳುತ್ತಾನೆ: ಪ್ರಕಾಶದ ಶೂನ್ಯತೆ, ಮನಸ್ಸಿನ ಶೂನ್ಯತೆ, ಬುದ್ಧಿಶಕ್ತಿಯ ಶೂನ್ಯತೆ ಮತ್ತು ಇವುಗಳ ಮೇಲೆ ಇತರೆಲ್ಲಾ ವಸ್ತುಗಳು ಆತ್ಮದ ಶೂನ್ಯತೆ. ಯೋಗ ಸಮಾಧಿಯಲ್ಲಿ ಇವುಗಳನ್ನು ಅರಿತುಕೊಳ್ಳುವ ಯೋಗಿಯು ಮುಕ್ತನಾಗುತ್ತಾನೆ. ಆದ್ದರಿಂದ ಶೂನ್ಯಗಳನ್ನು ಗುರುವಿನ ನಾಡಿಗಳಂತೆ ಸ್ಥೂಲ ಮತ್ತು ಸೂಕ್ಷ್ಮ ದೇಹಗಳಲ್ಲಿ ಕಾಣಿಸಿಕೊಳ್ಳುವ ಸಿನಾಪ್ಸ್ಗಳಾಗಿ ಧ್ಯಾನಿಸಬಹುದು. ಈ ಅಂತರಗಳಲ್ಲಿ ಯೋಗಿಯು ಕ್ರಮವಾಗಿ ಇಂದ್ರಿಯ ಸೆಳೆತ ಮತ್ತು ಸಾಮಾನ್ಯ ಮಾನಸಿಕ ರಚನೆಗಳನ್ನು ತಿರಸ್ಕರಿಸುತ್ತಾನೆ ಮತ್ತು ಅತೀಂದ್ರಿಯ ಆನಂದದ ಮಹಾಶೂನ್ಯತೆಯಲ್ಲಿ ಕರಗುತ್ತಾನೆ. 9. ಎ.ಜೆ. ಡೇವಿಸ್ ಸೂಕ್ಷ್ಮ ದರ್ಶನವನ್ನು ಕಂಡಾಗ ಯೋಗದಲ್ಲಿ ಸಂಭವಿಸುವ ಉನ್ನತ ಚಕ್ರಗಳ ಸಂಪರ್ಕವನ್ನು ಬ್ಲಾವಟಸ್ಕಿ ಈ ಕೆಳಗಿನಂತೆ ವಿವರಿಸುತ್ತಾರೆ: ಸೂಕ್ಷ್ಮ ದರ್ಶನವನ್ನು ನೋಡಿದರೆ ಎಲ್ಲಾ ಮಾನವರಲ್ಲಿ ಪೀನಲ್ ಗ್ರಂಥಿ ಮತ್ತು ಪಿಟ್ಯೂಟರಿ ದೇಹದ ರೂಪಗಳಲ್ಲಿ ಖನಿಜ ರಕ್ತನಾಳಗಳು ಮಿಡಿಯುವಂತೆ ಚಿನ್ನದ ಕಾಂತಿ ಮಿಡಿಯುತ್ತಿದೆ. ಸಿದ್ಧಪುರುಷನಲ್ಲಿ ಈ ಚಿನ್ನದ ಕಾಂತಿ ನಾಡಿ ಪಿಟ್ಯೂಟರಿ ಗ್ಲ್ಯಾಂಡ್ನಿಂದ ಪೀನಿಯಲ್ ಗ್ಲ್ಯಾಂಡಿಗೆ ಒಂದೇ ಚಿನ್ನದ ಬಿಲ್ಲು ಬಗ್ಗಿದಂತೆ ಬಡಿಯುತ್ತಿದೆ. ಆ ರೂಪದ ವಿಮಾನಗಳು ಸಂತೋಷಪಡುತ್ತವೆ ಮತ್ತು ಆಕಾಶ ಬೆಳಕಿನಂತೆ ಕಾಣಿಸಿಕೊಳ್ಳುತ್ತವೆ. ಮನಸ್ಸು ಮತ್ತು ಬುದ್ಧಿಶಕ್ತಿ ರೂಪುಗೊಂಡಂತೆ 5 ಇಂದ್ರಿಯಗಳ ಮೇಲೆ 6ನೇ ಮತ್ತು 7ನೇ ಇಂದ್ರಿಯಗಳನ್ನು ಪೋಷಿಸಲಾಗುತ್ತಿದೆಯಂತೆ. 6ನೇ ಇಂದ್ರಿಯಾಂಗ ಸೂಕ್ಷ್ಮಬಣ್ಣ ಸಂವೇದನೆಯಾಗಿದೆ. ಸೂಕ್ಷ್ಮಬಣ್ಣ ಸೂಕ್ಷ್ಮಬಣ್ಣದ ಸಂತತಿಯಾಗಿದೆ. ಅವನು ಎಲ್ಲಾ ದೇಶಗಳಿಗೆ ಹೋಗಿ ಎಲ್ಲಾ ಕಾಲ, ಭೂತ ಮತ್ತು ಭವಿಷ್ಯವನ್ನು ಒಳಗೊಳ್ಳುವ ಜ್ಞಾನದ ವಿಶಾಲ ದೃಷ್ಟಿಯನ್ನು ಪಡೆಯುತ್ತಾನೆ.